ಮಹಾದೇವ ನಂದಿಯಂತೆಯೇ ಪ್ರೀತಿಸುವ ಏಕೈಕ ರಾಶಿ. ಈ ಜನರು ಮಹಾಪಾಪ ಮಾಡಿದ್ದರೂ ಕ್ಷಮಿಸಿ ಬದುಕಿನ ದಿಕ್ಕನ್ನೇ ಅದೃಷ್ಟದತ್ತ ವಾಲಿಸುವ ಸಾಕ್ಷಾತ್ ಮಹೇಶ್ವರ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಲಯಕಾರಕ ಮಹೇಶ್ವರಿಗೆ 12 ರಾಶಿಗಳಲ್ಲಿ ಒಂದಷ್ಟು ರಾಶಿಗಳು ಬಲುಪ್ರಿಯ. ಅದರಲ್ಲೂ ಒಂದು ವಿಶೇಷ ರಾಶಿಯೆಂದರೆ ಎಲ್ಲಿಲ್ಲದ ಪ್ರೀತಿ. ಇವರ ಸರ್ವಪಾಪಗಳನ್ನು ಕಳೆದು ಸರಿದಾರಿಯಲ್ಲಿ ಸ್ವತಃ ಮಹೇಶ್ವರನೇ ಕರೆದುಕೊಂಡು ಹೋಗುತ್ತಾನೆ ಎಂಬ ನಂಬಿಕೆ ಇದೆ. ಅಂತಹ ಬಲಶಾಲಿ ಮತ್ತು ಅದೃಷ್ಟವಂತ ರಾಶಿಗಳು ಯಾವುವು ಎಂಬುದನ್ನು ಮುಂದೆ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ. ಮೇಷರಾಶಿ. ಮಂಗಳ ಗ್ರಹ ಅಧಿಪತಿಯಾಗಿರುವ ಮೇಷ ರಾಶಿಯನ್ನು ಶಿವನ ನೆಚ್ಚಿನ ರಾಶಿಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಶಿವನ ಅನುಗ್ರಹದಿಂದ ಇವರು ಕೈಗೊಳ್ಳುವ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಪೂರ್ಣಗೊಳ್ಳುತ್ತವೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಈ ಜನರು ಬಹಳಷ್ಟು ಖ್ಯಾತಿಯನ್ನು ಗಳಿಸುತ್ತಾರೆ. ಮೇಷ ರಾಶಿಯೇ ಪರಶಿವನಿಗೆ ಬಹಳ ಅಚ್ಚುಮೆಚ್ಚಿನ ಏಕೈಕ ರಾಶಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಕರ್ಕಾಟಕ ರಾಶಿಯನ್ನು ಶಿವನ ನೆಚ್ಚಿನ ರಾಶಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇವರನ್ನು ಪರಮೇಶ್ವರ ಯಾವಾಗಲೂ ವಿಪತ್ತುಗಳಿಂದ ರಕ್ಷಿಸುತ್ತಾರೆ. ಈ ರಾಶಿಯ ಜನರು ಸ್ವಭಾವತಃ ತುಂಬಾ ಸಹಿಷ್ಣುರು. ಇವರ ತಾಳ್ಮೆಯ ಸ್ವಭಾವದಿಂದಾಗಿಯೇ ಶಿವನಿಗೆ ಇವರೆಂದರೆ ತುಂಬಾ ಇಷ್ಟ. ತುಲಾ ರಾಶಿ. ಶುಕ್ರ ಅಧಿಪತಿಯಾದ ತುಲಾ ರಾಶಿಯು ಶಿವನ ನೆಚ್ಚಿನ ರಾಶಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ರಾಶಿಯ ಜನರನ್ನು ಸ್ವಭಾವತಃ ತುಂಬಾ ಆಧ್ಯಾತ್ಮಿಕರೆಂದು ಪರಿಗಣಿಸಲಾಗುತ್ತದೆ. ಶಿವನು ಈ ರಾಶಿಯ ಜನರ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ. ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ ಮಹಾರಾಜ. ಶನಿಯು ಶಿವನನ್ನು ತನ್ನ ಆರಾಧ್ಯ ದೈವವೆಂದು ಪೂಜಿಸುತ್ತಾನೆ. ಆದ್ದರಿಂದ ಮಕರ ರಾಶಿಯು ಶಿವನಿಗೆ ತುಂಬಾ ಪ್ರಿಯವಾಗಿದೆ. ಈ ರಾಶಿಯ ಜನರು ಸ್ವಭಾವತಃ ತುಂಬಾ ಶ್ರಮಶೀಲರು. ಹೀಗಾಗಿಯೇ ಶಿವನು ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ರಕ್ಷಣೆಯಾಗಿ ಇವರ ಬೆನ್ನಿಗೆ ನಿಲ್ಲುತ್ತಾರೆ. ಕುಂಭ ರಾಶಿ. ಕುಂಭ ರಾಶಿಯ ಜನರು ಶಿವನಿಗೆ ಅತ್ಯಂತ ಪ್ರಿಯರು. ಕುಂಭ ರಾಶಿಚಕ್ರದ ಜನರು ಸ್ವಭಾವತಃ ತುಂಬಾ ಪ್ರಾಮಾಣಿಕರು ಮತ್ತು ಯಾವಾಗಲೂ ಇತರರಿಗೆ ಒಳ್ಳೆಯದನ್ನು ಮಾಡುವಲ್ಲಿ ನಿರತರಾಗಿರುತ್ತಾರೆ. ಕುಂಭ ರಾಶಿಯ ಜನರನ್ನು ಶಿವನು ಅಕಾಲಿಕ ಮರಣದಿಂದ ರಕ್ಷಿಸುತ್ತಾನೆ ಮತ್ತು ಅವರನ್ನು ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುವಂತೆ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ.